ಈಗಾಗಲೇ ನಾವು ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಪ್ರತಿಭಟನಾ ಪ್ರದರ್ಶನ ಮಾಡಿ ರ್ಯಾಲಿ ಮೂಲಕ ಇಲ್ಲಿ ಬಂದೇವೆ. ನಗರದ ವಿವಿಧ ಕಾಲೇಜಿನ ಉದ್ಯೋಗಾಕಾಂಕ್ಷಿಗಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಪ್ರತಿಭಟನೆ ಜೊತೆ ಇದ್ದಾರೆ. ಹಾಗೆಯೇ ಅಲ್ಲೇನು ಮಾತಾಡಿದವರಿಗೆ ಧನ್ಯವಾದಗಳು. ಈಗ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಈ ರೇಣುಕಾ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಆದಂಥ ಈರಮ್ಮ ಹಿರೇಕುರ್ಬರು ಕೂಡ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಕೇಳ್ತಾರೆ. ನಾವಿವತ್ತು ಈ ಹೋರಾಟ ಮಾಡತ್ತೀವಿ ಅಂತಂದ್ರೆ ನಮ್ಗೆ ನಾವು ಹೋರಾಟ ಮಾಡತ್ತೀವಿ, ಪ್ರತಿಭಟನೆ ಮಾಡಕತ್ತೀವಿ ಅಂತಂದ್ರೆ ಇದು ನ್ಯಾಯ ಸಿಗೋವರ್ತನೂ ನಾವು ಮಾಡಬೇಕು. ಇದು ಪ್ರತಿ ಒಂದು ತಿಂಗಳ 2 ತಿಂಗಳ ಮಾಡಿ ನಿಲ್ಲಿಸುವಂಥ ಹೋರಾಟ ಅಲ್ಲ. ಯಾಕಂದ್ರೆ ಇದು ಪ್ರತಿಯೊಂದು ಹೆಣ್ಮಕ್ಳಿಗೂ ಸಂಬಂಧಿಸಿದಂಥ ವಿಷಯ ಆಗಿತ್ತು. ಅದಕ್ಕಾಗಿ ನಾವು ನ್ಯಾಯ ಸಿಗೋ ತನಕ ನಾವೇನು ಮಾಡಬೇಕು, ಹೋರಾಟ ಮಾಡಬೇಕು. ಎಲ್ಲಿ ತನಕ ನ್ಯಾಯ ಸಿಗೋದಿಲ್ಲ ಅಲ್ಲಿ ತನಕ ನಾವು ಹೋರಾಟ ಮಾಡಬೇಕು. ಯಾಕಂದ್ರೆ ಇದು ಹಿಂಗೆ ಬಿಟ್ರೆ ಇಡೀ ಸಮಾಜ ಅಲ್ಲ, ಇಡೀ ಹೆಣ್ಣು ಕುಲಾನ ನುಂಗಿಯುವಂಥ ಒಂದು ಹಿಡುಗು ಆಗಿಬಿಟ್ಟೈತಿ, ಬಿಸ್ನೆಸ್ ಆಗಿಬಿಟ್ಟೈತಿ. ಈ ಅತ್ಯಾಚಾರ, ಭ್ರಷ್ಟಾಚಾರ ಅನ್ನೋದು ನಮ್ಮ ಇಂಡಿಯಾ ಅಷ್ಟೇ ಅಲ್ಲ, ಇಡೀ ಹೆಣ್ಣು ಕುಲ, ಆಮೇಲೆ ಇಡೀ ಇದು ಹಿಂಗೆ ಬಿಟ್ರೆ ಮುಂದೆ ಪ್ರಪಂಚನೂ ಕೂಡ ಮುಗಿಸ್ಬೋದು ಅಂತ ಹೇಳ್ತೀವಿ. ಇದನ್ನ ನಾವು ನ್ಯಾಯ ಸಿಗೋ ತನಕ ಮಾಡಬೇಕು. ಈಗ ನಾವು ಪ್ರತಿಯೊಬ್ಬರು ಈಗ